ಅಸ್ಥಿಪಂಜರ ಶೋಧ ಕಾರ್ಯ ಮುಂದುವರಿಯುತ್ತಾ ಅಥವಾ ಇವತ್ತೇ ಅಂತ್ಯವಾಗುತ್ತಾ ಅನ್ನೋ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಸರ್ಕಾರದ ನಿರ್ದೇಶನಕ್ಕೆ ತನಿಖಾ ತಂಡ ಕಾಯ್ತಾ ಇದೆ. ಇಂದು ಸದನಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಡಲಿದ್ದಾರೆ. ಈವರೆಗೆ ನಡೆದಂತಹ ತನಿಖೆಯ ಬಗ್ಗೆ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಡಲಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಇವತ್ತು ಗೊತ್ತಾಗಲಿದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕೋಸ್ಕರ ಏನೋ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆಯಲ್ಲ, ಆ ಶೋಧ ಕಾರ್ಯವನ್ನ ಮುಂದುವರಿಸುವ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅಥವಾ ಇದುವರೆಗೂ 17 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ದೂರುದಾರ ಹೇಳಿದಂತೆ ಪ್ರಕರಣಕ್ಕೆ ತಿರುವು ಕೊಡುವಂತಹ ಯಾವುದೇ ಸಾಕ್ಷ್ಯಗಳು ದಾಖಲೆಗಳು ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿಗೇನೆ ಫುಲ್ ಸ್ಟಾಪ್ ಇಡೋಣ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬರುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಹಾಗೆಯೇ ಸದನಕ್ಕೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಡಬೇಕಿದೆ. ಈ ಪ್ರಕರಣದಲ್ಲಿ ವಿಪಕ್ಷಗಳಿಗೆ ಎಸ್ಐಟಿ ತನಿಖೆ ಮತ್ತು ಸರ್ಕಾರದ ನಿಲುವಿನ ಬಗ್ಗೆ ಮಾಹಿತಿಯನ್ನ ತಿಳಿಸಬೇಕಿದೆ. ಆ ಕೆಲಸವನ್ನ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಲಿದ್ದಾರೆ. ಕೂಡ ತನಿಖೆಯ ಪ್ರಗತಿಯ ಬಗ್ಗೆ ಎಸ್ಐಟಿ ಮಾಹಿತಿಯನ್ನ ನೀಡಿದೆ. ಎಸ್ಐಟಿ ತನಿಖಾ ಮಾಹಿತಿಯನ್ನ ಆಧರಿಸಿಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನಕ್ಕೆ ಉತ್ತರವನ್ನ ಕೊಡ್ತಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಗೃಹ ಸಚಿವರ ನಿರ್ಧಾರ. ಈಗಾಗಲೇ 17 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇನ್ನೂ ಕೂಡ ಒಂದಷ್ಟು ಪಾಯಿಂಟ್ಗಳಿದೆ, ಅದನ್ನು ಕೂಡ ತೋರಿಸ್ತೀನಿ. ಅಲ್ಲೂ ಕೂಡ ಶೋಧ ಮಾಡಬೇಕು ಅಂತ ದೂರುದಾರ ಬೇಡಿಕೆಯನ್ನು ಇಟ್ಟಿದ್ದಾನೆ. ಸ್ಥಳೀಯ ಸಾಕ್ಷ್ಯಗಳನ್ನು ಕೂಡ ಆತ ತೋರಿಸಿದ್ದಾನೆ. ಆದರೆ ಇದೆಲ್ಲದರ ನಡುವೆ ವಿಪಕ್ಷಗಳು ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ಆಗ್ತಾ ಇದೆ. ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಆರೋಪಿಸಿ ಸರ್ಕಾರದಿಂದ ಸ್ಪಷ್ಟವಾದಂತಹ ಉತ್ತರ ಬೇಕು ಅಂತ ಹೇಳಿ ಸದನದಲ್ಲಿ ಆಗ್ರಹಿಸಿದ್ವು. ಹಾಗಾಗಿ ಇದುವರೆಗಿನ ಬೆಳವಣಿಗೆಗಳ ಬಗ್ಗೆ ಸದನಕ್ಕೆ ಸಂಪೂರ್ಣ ಡೀಟೇಲ್ಸ್ ಅನ್ನು ಸರ್ಕಾರ ಕೊಡಬೇಕಿದೆ.